ನಮಸ್ಕಾರ ಸ್ನೇಹಿತರೆ ತುಂಬಾ ಜನದ ಪ್ರಶ್ನೆ ಈ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಯಾವ್ದು ನೋಟಿಫಿಕೇಶನ್ ಆಗುತ್ತೆ. ಆಲ್ರೆಡಿ ಈ ಮಂತ್ ಎಂಡಲ್ಲಿ ಹಾಕಬೇಕಾದ ನೋಟಿಫಿಕೇಶನ್ಸ್ಗಳು ಯಾವ್ದಾದ್ರು ಹಾಕ್ಬೋದು. ಎಲ್ಲ ಡೀಟೇಲ್ ಆಗಿ ನ್ಯೂ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗೋಣ. ಫಸ್ಟು PSI ಮತ್ತು PC ಬಂದ್ಬಿಡ್ತೀನಿ. ತುಂಬಾ 3-4 ವರ್ಷದಿಂದ ಕಾಯ್ತಾ ಇರ್ತಕ್ಕಂಥದ್ದು. 2020-21 ಲಾಸ್ಟ್ ಆಗಿದ್ದು ಅಲ್ವಾ ಅದು ನೋಟಿಫಿಕೇಶನ್. ಸೊ ಇತ್ತೀಚಿನ ಒಂದು ಪತ್ರ ವ್ಯವಹಾರಗಳಲ್ಲಿ ನೋಡಿದಾಗ 13/3/2026 ಪೊಲೀಸ್ ಕಾನ್ಸ್ಟೇಬಲ್ ಭರ್ತಿಗೆ ಒಂದಷ್ಟು ನ್ಯೂ ಈಗೇನೋ 50% ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ಥರ ಬೇರೆ ಬೇರೆ ರಿಸರ್ವೇಷನ್ಸ್ಗಳು ಮರುಹಂಚಿಕೆ ಮಾಡಲಾಗಿ ಅದನ್ನು ಪಟ್ಟಿ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಇದಾಗುತ್ತೆ. ಅಂದರೆ ಇದು ಆಲ್ರೆಡಿ ಹೇಳಿದ್ದಾರೆ KA ಮುಖಾಂತರ PSI PC ಹಾಕಬೇಕು ಅಂತೇಳಿ. ಇಲ್ಲಿ ಎಷ್ಟು ಹುದ್ದೆಗಳು ಮೆನ್ಷನ್ ಮಾಡಿದ್ದಾರೆ ನೋಡಿ, 1650 ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, ಓಕೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಮತ್ತು 4141 ಸಿವಿಲ್ ಪೋಸ್ಟ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ವರ್ಗೀಕರಣಗಳನ್ನು ಈಗ ಅದನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಜಿಲ್ಲಾವಾರು ಮಾಡಿದ್ದಾರೆ. ಇದು ಬೇಕಾಗಿಲ್ಲ ನಮಗೆ, ಮ್ಯಾಕ್ಸಿಮೈಸ್ ಮಾಡು ಅಂದರೆ ಮಾಡ್ತೀನಿ ನಾನು. ಓಕೆ, ಬಟ್ ನಾಟ್ ಮಚ್ ಇಂಪಾರ್ಟೆಂಟ್ ಇದು. ಓಕೆ, ನೋಡಿ, ಜಿಲ್ಲಾವಾರು ಮಾಡಿರ್ತಕ್ಕಂಥದ್ದು, ಬಟ್ ನಾಟ್ ಮಚ್ ಇಂಪಾರ್ಟೆಂಟ್. ಇದನ್ನ ಇಟ್ಕೊಂಡು ಏನು ಮಾಡ್ತೀರಾ, ಅವರು ಇಲ್ಲಿ ಹಾಕಿದ್ದಾರೆ ಬಟ್ ಇಷ್ಟು ಒಟ್ಟಿಗೆ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಕ್ಕಂಥದ್ದು. ಇನ್ನು ಇದು ಬಿಟ್ಟರೆ PSI ಅಂತ ಬಂದಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಇದು ಕೂಡ ಲೇಟೆಸ್ಟೇ, ಇದು ಕೂಡ 2020 ಈ ತಿಂಗಳು ಮಾರ್ಚಲ್ಲೇ ಆಗಿರ್ತಕ್ಕಂಥ ಪತ್ರ ವ್ಯವಹಾರ ನೇಮಕಾತಿ ಮಾಡಬೇಕು ಅಂತೇಳಿ. ಅದಕ್ಕೆ ರೋಸ್ಟರ್ ಮೇಲೆ ಮೀಸಲಾತಿಗಳನ್ನ ಏನೀಗ ಮಾಡಿದ್ದಾರೆ ಹೊಸದಾಗಿ, ಅದ್ರ ಮುಖಾಂತರ ಮಾಡಬೇಕು ಅಂತೇಳಿ. ಒಟ್ಟು ನೋಡಿ, DSI ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು 20 ಹುದ್ದೆಗಳಿದೆ, HK ನಾನ್ HK. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ACP ಬಂದು 1650, ಸಿವಿಲ್ ಬಂದು 4000 ಆಲ್ರೆಡಿ ತೋರಿಸ್ತಾ ಇದನ್ನು, ಮತ್ತು ರಿಸರ್ವ್ದು ತೋರಿಸಿದೆ, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ KSISF 364 ಹುದ್ದೆಗಳಿದೆ. ಇನ್ನು PSI ಸಿವಿಲ್ ಬಂದು ಲಾಸ್ಟ್ 3-4 ವರ್ಷದಿಂದ ಪ್ರತಿ ವರ್ಷ ಏನು ಮಾಡಬೇಕಾಯಿತು, ಅದು ಹಂಗೆ ಏನಾಗಿದೆ, ಡಂಪ್ ಆಗ್ತಾ ಬರ್ತಾ ಇದೆ ವೇಕೆನ್ಸೀಸ್ಗಳು. ಇತ್ತೀಚಿನ ಒಂದು ನಾನು ಇದು ವಿಧಾನಮಂಡಲದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದು ಗೃಹ ಸಚಿವಾಲಯದ್ದು. ಇತ್ತೀಚಿನ ಒಂದು ಇದನ್ನು ಕೂಡ ನ್ಯೂಸ್ನ ನೋಡ್ತಾ ಇದ್ದೆ. ಆಫ್ಟರ್ ಏನು ಬಜೆಟ್ ಏನಾಯಿತು, ಗೃಹ ಸಚಿವ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಒಂದು ಇದರಲ್ಲಿ ಮಾತಾಡ್ತಾ ಇದ್ರು. ಏನು ಮಾತಾಡ್ತಾ ಇದ್ರು ಅಂದರೆ, ಎಸ್ PSI ಇದು PC ರೆಕ್ರೂಟ್ಮೆಂಟ್ ಮಾಡಬೇಕು, ಅದು ವೇಕೆನ್ಸೀಸ್ಗಳು ತುಂಬಾ ಇದೆ, ಆಲ್ರೆಡಿ ಆಗಿರ್ತಕ್ಕಂಥ ಎಕ್ಸಾಮ್ಸ್ಗಳು ಟ್ರೈನಿಂಗ್ಗಳಿಂದ ಈಗ ಅಪಾಯಿಂಟ್ಮೆಂಟ್ ಆಗ್ತಾರೆ. ಬಟ್ ಇದಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪತ್ರ ವ್ಯವಹಾರಗಳ ಪ್ರಕಾರ KA ಮಾಡಬೇಕು ಅಂತ ಆಲ್ರೆಡಿ ಡಿಸ್ಕಸ್ ಆಗಿ ಅದನ್ನು ಫೈನಲ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವ್ರು ಏನು ಹೇಳಿದ್ರು ಅಂತಂದರೆ ನ್ಯೂಸಲ್ಲಿ, ಇದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ರೆಕ್ರೂಟ್ಮೆಂಟ್, ಪೊಲೀಸ್ಗೆ ಸಪ್ರೇಟ್ ಒಂದು ಬೋರ್ಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದಷ್ಟು ಬೇಗ ಮಾಡಿ ಅದನ್ನು ಮಾಡ್ತೀವಿ ಅನ್ನೋ ರೀತಿ ಕೂಡ ಮಾತಾಡ್ತಾರೆ. ಡೋಂಟ್ ನೋ, ಬಟ್ ಏನಂತಂದರೆ ಅದಾಗ ತನಕ ಅಟ್ಲೀಸ್ಟ್ KA ಮುಖಾಂತರ ಈ ಪೋಸ್ಟ್ಗಳಿಗೆ ಮಾಡಬೇಕಾಗತ್ತೆ. ಯಾಕಂದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನು ಎಲ್ಲ ಒಂದು ಇದಕ್ಕೂ ಕೊಟ್ಬಿಟ್ಟಿದ್ದಾರೆ. PSI ಆಗಲಿ, PC ಆಗಲಿ, GPST ಆಗಲಿ, ಎನಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ, ಎವ್ರಿ ಒಂದು ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಂತಿಲ್ಲ, 2027 ಡಿಸೆಂಬರ್ ತನಕ ಎಲ್ಲದಕ್ಕೂ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಹಾಗಾಗಿ ಬೇಗ ಇದನ್ನು ಮಾಡ್ತಕ್ಕಂಥ ಎನಿ ಟೈಮ್ KAಯಲ್ಲಿ ನಿಮಗೆ PC ಇದು ಅಥವಾ PSI ಇದು ನೋಟಿಫಿಕೇಶನ್ ಆಗ್ಬೋದು. ಇನ್ನು ಅದು ಬಿಟ್ಟರೆ ಕಮರ್ಷಿಯಲ್ ಟ್ಯಾಕ್ಸ್ ಇದೆಲ್ಲ ಗೊತ್ತಿಲ್ಲ ಸ್ನೇಹಿತರೆ. KPSC ಕೊಡ್ತಾನ, KA ಕೊಡ್ತಾನ ಗೊತ್ತಿಲ್ಲ. KPSCನ ಅಷ್ಟು ಬೇಗ ಹಂಗೆ ಅವನು ಯಾವುದೇ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಇವ್ರುಗಳೇ ತಾನೆ, ಇವ್ರಲ್ಲಿ ಅಸಮಾಧಾನ ಆಗಿರ್ತಕ್ಕಂಥವ್ರನ್ನ ತೊಗೊಂಡೋಗಿ ಅಲ್ಲಿ ಚೇರ್ಮನ್ಗಳು ಮೆಂಬರ್ಸ್ಗಳನ್ನ ಮಾಡ್ತಕ್ಕಂಥದ್ದು. ಸುಮ್ಮನೆ ಮಾತಾಡ್ತಾರೆ ಪಬ್ಲಿಕಲ್ಲಿ ಮಾತಾಡಬೇಕು ಅಂತ. ಸೊ ಅಷ್ಟು ಸುಲಭವಾಗಿ KPSCನ ಕಡೆಗಣೆ ಮಾಡೋಕ್ಕಾಗಲ್ಲ. ಅಲ್ಲಿಂದನೂ ಕೂಡ ನೋಟಿಫಿಕೇಶನ್ಸ್ಗಳು ಬರ್ತವೆ. ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇತ್ತೀಚೆಗೆ KPSCಲಿ ಆಗಿದೆ ಅಲ್ವಾ, ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಆಗಿದೆ ಇದು. ಸೊ ಈಗ ಹೊಸದಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟಲ್ಲಿ SDA, FDA, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ಇವೆಲ್ಲ ಹುದ್ದೆಗಳಿಗೆ ಲಿಸ್ಟ್ ಕೊಟ್ಟಿದ್ದಾರೆ. ಇದು ಇತ್ತೀಚಿನ ಒಂದು ಲಿಸ್ಟು. ಇದು ಈಗ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದು. ಮುಂದೆ 5 ವರ್ಷದಲ್ಲಿ 2020ರಲ್ಲಿ ಎಷ್ಟು ಜನ ರಿಟೈರ್ಡ್ ಆಗ್ತಾರೆ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ. 27 ಎಷ್ಟು ಜನ, 28 ಎಷ್ಟು ಜನ, 29 ಎಷ್ಟು ಜನ, 30 ಎಷ್ಟು ಜನ. ಸೊ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಕೂಡ ನೋಟಿಫಿಕೇಶನ್ ಆಗಬೇಕು ಇದ್ರ ಪ್ರಕಾರ ನೋಡೋದಾದ್ರೆ. ಓಕೆ, ಸೊ ಅದು ಕೂಡ ಆಗುತ್ತೆ. ಅದನ್ನು ಅವ್ರ ಪಟ್ಟಿ ಕೂಡ ಮಾಡಿದ್ರು ಲಾಸ್ಟ್ ಇಯರು. ವಾಣಿಜ್ಯ ತೆರಿಗೆ ಪರಿವೀಕ್ಷೆ 293 ಹುದ್ದೆಗಳು, ಮತ್ತು ಅದೇ ಡಿಪಾರ್ಟ್ಮೆಂಟಲ್ಲಿ SDA, FDA 66 ಮತ್ತು 590 ಹುದ್ದೆಗಳಿಗೆ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಪತ್ರ ವ್ಯವಹಾರಗಳೆಲ್ಲ ಕೂಡ ನಡೆದಿತ್ತು. ಸೊ ಮೋಸ್ಟ್ ಪ್ರಾಬ್ಲಿ ಇದು ಕೂಡ ಆಗುತ್ತೆ. KPSCಯಿಂದ ಆಗ್ಬೋದು, ಯಾಕಂದರೆ KPSCನ ಇದಕ್ಕೆ ಮಾಡ್ಕೊಂಬಂದಿರೋದು. ಸೊ ಹಾಗಾಗಿ ಅವ್ರ ಮುಖಾಂತರ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಸುಮ್ಮನೆ ಈಗ ಒಂದು ಸ್ವಲ್ಪ ದಿನ ಹೋಲ್ಡಲ್ಲಿ ಇಟ್ಟಿರ್ತಾರೆ, ಆಮೇಲೆ ಆ್ಯಸ್ ಯೂಶುವಲ್ ಅದರಿಂದ ಬರ್ತಾ ಇರುತ್ತೆ. ಓಕೆ,
ಅಥವಾ ಕೆ ಎ ಕೊಡ್ಬೋದು, ಅದು ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಈ ನೋಟಿಫಿಕೇಶನ್ ರೆಡಿ ಇದೆ. ಅಂದರೆ ಈಗ ಏನು ಸರ್ಕಾರ 30 ದಿನದೊಳಗೆ 52,000ದಲ್ಲಿ 26,000 ಚಿಲ್ಲರೆ ಜಾಬ್ಸ್ಗಳನ್ನು ನಾವು ಮಾಡ್ಕೋತೀವಿ. ಓಕೆ, ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ಕ್ಲೂಡಿಂಗ್ ಸಾರಿಗೆ ಡಿಪಾರ್ಟ್ಮೆಂಟ್ ಕೂಡ ಇದೆ ಇದರಲ್ಲಿ. ಓಕೆ, ನಾನು ಎಲ್ಲನೂ ತೊಗೊಂಡಿಲ್ಲ, ಅಲ್ಲಿ ಪ್ರಮುಖವಾದನ್ನು ಮಾತ್ರ ತೊಗೊಂಡಿದ್ದೀನಿ. ಇನ್ನು ಇದು ಬಿಟ್ಟರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಏನಿದೆ, ಸಹಾಯಕ ಪ್ರಾಧ್ಯಾಪಕರು, ಉಪನ್ಯಾಸಕರು, ಸಹಾಯಕ ಪ್ರಾಧ್ಯಾಪಕರು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಮತ್ತು ಅದರ್ ಟೀಚಿಂಗ್ ಫ್ಯಾಕಲ್ಟಿ, ಇದಕ್ಕೆ ಸಂಬಂಧಪಟ್ಟ 2,000 ಹುದ್ದೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಮುಖಾಂತರ ಸರ್ಕಾರ ಭರ್ತಿ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಕೂಡ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಓಕೆ, ಒಂದು ಟೆಕ್ನಿಕಲ್ ಎಜುಕೇಷನ್ ಅಡಿಯಲ್ಲಿ, ಇನ್ನೊಂದು ನಮ್ಮ VTO ಅಡಿಯಲ್ಲಿ ಬೇರೆ ಬೇರೆ ಕಡೆ ನಿಮಗೆ ಈ ಒಂದು ಹುದ್ದೆಗಳಿಗೆ. ಪಾಲಿಟೆಕ್ನಿಕಲ್ ಕೂಡ ವೆರಿ ಇಂಪಾರ್ಟೆಂಟ್. ಪಾಲಿಟೆಕ್ನಿಕಲ್ ಕಾಲೇಜುಗಳಿಗೆ ಮೋಸ್ಟ್ ಪ್ರಾಬ್ಲಿ BE ಮೇಲೆ ನಿಮಗೆ ಆಗಿರೋರ ಮೇಲೆ ಇದು 2000 ತುಂಬ ಒಂದು 15 ವರ್ಷದ ಮೇಲೆ ಆಯಿತು ಪಾಲಿಟೆಕ್ನಿಕಲ್ಲಿ ನಿಮಗೆ ಲೆಕ್ಚರರ್ಗಳನ್ನು ನೇಮಕ ಮಾಡಿ. ಸೊ ಮೋಸ್ಟ್ ಪ್ರಾಬ್ಲಿ ಅದು ಕೂಡ ಆಗುತ್ತೆ. ಫೈನ್. ಸೊ ಇನ್ನು 2,000 ಹುದ್ದೆಗಳಿಗೆ. ಇದು ಬಿಟ್ಟರೆ ತುಂಬ ಜನಕ್ಕಿರೋದು GPSTR. ಓಕೆ, ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣಕ್ಕೆ 1 to 6 ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ವೇಟೇಜ್ ಕೂಡ ಬದಲಾವಣೆ ಮಾಡಿದ್ದಾರೆ. B.Ed ಮತ್ತು ಡಿಗ್ರಿಯಿಂದ 10%, ಇನ್ನು ಮಿಕ್ಕಿದ್ದು TET CET ಇಂದ ಆಗ್ತಕ್ಕಂಥ. TET ಎಕ್ಸಾಮ್ ಆಲ್ರೆಡಿ ಆಗಿದೆ, ನಿಮ್ಗೆ ಗೊತ್ತಿದೆ. ಸೊ ಆಗ ಅದ್ರದ ಒಂದು ಕರ್ನಾಟಕ ರಾಜ್ಯಪತ್ರದಲ್ಲೂ ಕೂಡ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಮೋಸ್ಟ್ ಪ್ರಾಬಲಿ 18,000 ಹುದ್ದೆಗಳಿಗೆ ಶೀಘ್ರದಲ್ಲೇ ಇಲ್ಲೂ ಕೂಡ ನಿಮಗೆ ಆಗುತ್ತೆ ಸ್ನೇಹಿತರೆ. ನೋಟಿಫಿಕೇಶನ್ಸು ಆಲ್ರೆಡಿ ಪ್ರಿಪೇರ್ ಆಗಿ. ಓಕೆ, GPSTR ನಿಮಗೆ ಆಗುತ್ತೆ. ಒಂದು ಪ್ರಾಥಮಿಕ ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5th 68. ಸೊ ಇದು ಕೂಡ ಆಲ್ಮೋಸ್ಟ್ ರೆಡಿ ಇದೆ. ಸೊ ಇದು ನೋಡಿ, ಇದೇ 18,000 ಆಯ್ತಲ್ವಾ. ಸೊ 10,000 ಪ್ಲಸ್ ನಿಮಗೆ ಇನ್ನೊಂದು ಸಾರಿಗೆ ಇಲಾಖೆಯಲ್ಲಿ ಕೂಡ ಆಗಬೇಕು. ಸಾರಿಗೆ, ಓಕೆ, ಎಲ್ಲ ಥರ ಪೋಸ್ಟ್ಗಳು, ಡ್ರೈವರ್, ಕಂಡಕ್ಟರ್ ಇಂದ ಎಲ್ಲ ಥರ ಅದು ಕೂಡ ಇದೆ. ಸೊ ಇವೆಲ್ಲ ಸೇರಿದ್ರೆ ನಿಮ್ಗೆ 52,000 ಚಿಲ್ಲರೆ ಆಗುತ್ತೆ. ಓಕೆ, ಇದೇ 2,000 ಇದೆ. ಪೊಲೀಸ್ ಸುಮ್ಮನೆ ಹೇಳಿದ್ದಾರೆ, ಅಷ್ಟು ಒಟ್ಟಿಗೆ ಮಾಡಲ್ಲ, ಹಂತವಾಗಿ. ಬೇಕಾದ್ರೆ ಇದನ್ನ ಸ್ವಲ್ಪ ಏನಿದೆ 18,000 ಇದನ್ನ 18,000 ಒಟ್ಟಿಗೆ ಮಾಡಲ್ಲ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್, ಈ ವರ್ಷ ಒಂಚೂರು, ಮುಂದೊಂದು ವರ್ಷ ಒಂಚೂರು, ಈ ಥರ. ಅಂದರೆ ಈಗ ಸ್ಟಾರ್ಟ್ ಮಾಡಬೇಕು. ಅಂದರೆ ಇದು ರೆಡಿ ಇದೆ, ತುಂಬ ವರ್ಷಗಳಾಗಿರೋದು ರೆಡಿ ಇದೆ. ಇದಕ್ಕೆ ಬೇಗ ಆಗ್ತಕ್ಕಂಥದ್ದು. ಯಾಕಂದರೆ ಇತ್ತೀಚಿನ ಪತ್ರ ವ್ಯವಹಾರಗಳು ಇದು ಕೂಡ 6/3/2026 ಆಗಿರ್ತಕ್ಕಂಥದ್ದು. ಸೊ ಸರ್ಕಾರ ಏನಿದೆ ಬಜೆಟಲ್ಲೂ ಕೂಡ ತುಂಬ ಸಲ ಮುಖ್ಯಮಂತ್ರಿಗಳಿದ್ದಾರೆ 30 ದಿನದೊಳಗೆ ನೋಟಿಫಿಕೇಶನ್ ಬರಬೇಕು ಅಂತ. ಎನಿ ಟೈಮ್ ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ನಿಮ್ಗೆ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ವಿಲೇಜ್ ಅಕೌಂಟೆಂಟ್ ಅಷ್ಟೇ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಆಗಬೇಕಾಗಿತ್ತು 500 ಹುದ್ದೆಗಳು. ಬಿಕಾಸ್ ಆಫ್ ಒಳ ಮೀಸಲಾತಿ ರಿಸರ್ವೇಷನ್ ಅಂದ್ಕೊಂಡು ಡಿಲೇ ಆಯಿತು. ಲಾಸ್ಟ್ ಇಯರ್ದ 500 ಹುದ್ದೆಗಳು ಮಾಡಬೇಕಾಗಿತ್ತು. ಇನ್ನು ಈ ಇಯರ್ ತೊಗೊಂಡ್ರೆ 2025-26 500 ಹುದ್ದೆ ಇದೆ. ಇನ್ನು ಇದು ಬಿಟ್ಟರೆ 2026 ಎಷ್ಟಿದೆ, 2 ಸೇರ್ಸ್ ಒಟ್ಟಿಗೆ ಮಾಡ್ತಾರೆ. ಅದನ್ನು ಅಗೇನ್ ಏನು ಮಾಡ್ಬೋದು, ಡಿಲೇ ಆಗಿದೆ ಅಂತೇಳಿ ಒಟ್ಟಿಗೆ 1,000 ಹುದ್ದೆಗಳು ಮಾಡ್ತಾರೆ. ಲಾಸ್ಟ್ ಟೈಮು VA 1,000 ಹುದ್ದೆ ಆಗಿತ್ತಲ್ಲ, ಹಾಗೆ ಇದು ಮಾಡ್ತಾರೆ, ಗೊತ್ತಿಲ್ಲ. ಮಾಡುವಂಥ ಚಾನ್ಸ್. ಬಟ್ ಮಿನಿಮಮ್ ಅಂತ 500 ಅಂತ ಆಗುತ್ತೆ. KA ಮುಖಾಂತರ ಇದನ್ನ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಇದು ಕೂಡ ನೋಟಿಫಿಕೇಶನ್ ಆಗುತ್ತೆ ಸ್ನೇಹಿತರೆ. ಇನ್ನು ಇದು ಬಿಟ್ಟರೆ ತುಂಬ ಜನಕ್ಕೆ ಇರೋದು AE ಮತ್ತು JE ನೋಡಿದ್ರೆ ನಿಮಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್, ಅದನ್ನು ನಾನು ತೊಗೊಂಡಿಲ್ಲ. ಯಾಕಂದರೆ ನಿಮಗೆ KPSCಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಇರಿಗೇಷನ್ ಡಿಪಾರ್ಟ್ಮೆಂಟು. ಬಟ್ ಎಗೇನ್ ಅದು ಅವ್ರು ಮಾಡ್ತಾರೆ, ಯಾರು ಮಾಡ್ತಾರೆ ಗೊತ್ತಿಲ್ಲ. ಸೊ ಅದು ಹೋಲ್ಡಲ್ಲಿ ಇದೆ. ಇದು ಕೂಡ ಎನಿ ಟೈಮ್ ಆಗ್ಬೋದು. ಮತ್ತು KPTCLಲ್ಲೂ ಕೂಡ ನಡೀತಾ ಇದೆ ಒಳಗೆ ಏನು ಪೋಸ್ಟ್ಗಳ ಎಷ್ಟು ಪೋಸ್ಟ್ಗಳು ಬರಬೇಕು ಅಂತ. ಸೊ ಇದು ಕೂಡ ಆಗುವಂಥ ಚಾನ್ಸಸ್ ಇದೆ KPTCL ಸ್ನೇಹಿತರೆ. ಓಕೆ, ಇದು ಬಿಟ್ಟರೆ ತುಂಬ ಜನ ಕೇಳೋದು ಗ್ರಾಮೀಣಾಭಿವೃದ್ಧಿ. ಓಕೆ, ನಮ್ಮ RDPR ಡಿಪಾರ್ಟ್ಮೆಂಟಲ್ಲಿ ಬಂದರೆ ಇದರಲ್ಲಿ PDO ಆಯ್ತಲ್ಲ ಲಾಸ್ಟ್ ಇಯರು, ಅಂದರೆ 2025 ಆಯ್ತಲ್ವಾ. ಇದ್ರ ಜೊತೆನೆ SDA ಆಗಬೇಕಾಗಿತ್ತು ಮತ್ತು ಸೆಕ್ರೆಟರಿ ಗ್ರೇಡ್ 1 ಆಗಬೇಕಾಗಿತ್ತು. ಓಕೆ, ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು. ಅವಾಗ ಎಲೆಕ್ಷನ್ ಬಂತಲ್ಲ, ಎಲೆಕ್ಷನ್ ಟೈಮು ಏನೋ ಬಂತು 2025-24 ಅಲ್ವಾ, 24 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, 24 ಅಲ್ವಾ. ಆಗೇನೋ ಎಲೆಕ್ಷನ್ ಬಂತು ಸೆಂಟ್ರಲ್ ಗೌರ್ಮೆಂಟು. ಆಗೇನಾಯಿತು, ಆ ಒಂದು ಬರೋ ಒಂದು ಇದಕ್ಕಿಂತ ಮುಂಚೆ ಇದನ್ನ ನೋಟಿಫಿಕೇಶನ್ ಹಾಕಿದ್ರು. ಅದಾದಮೇಲೆ ಇದರ ಒಂದು ನೀತಿ ಸಂಹಿತೆ ಆದಮೇಲೆ ಮಾಡಬೇಕು ಅಂತಿದ್ರು. ಬಟ್ ಆಮೇಲೆ ಏನೋ ಬೇರೆ ಬೇರೆ ಕಾರಣಗಳಾದವು, ಒಳ ಮೀಸಲಾತಿ ಅಂತೆ, ಅದಂತೆ ಇದಂತೆ ಅಂತ. ಅದು ಎಳ್ಕೊಂಡು ಹೋಯ್ತು 2025 ಫುಲ್ ಎಳ್ಕೊಂಡು ಹೋಯ್ತದು ಬೇರೆ ಬೇರೆ ರೀಸನ್ಸ್ಗೋಸ್ಕರ. ಮತ್ತು ಇದೆಲ್ಲ ಸೊ ಹಂಗಾಗಿ ಆಗಿಲ್ಲ. ಸೊ ಅದನ್ನು ಕೂಡ ಮಾಡ್ಬೇಕು. ಆ್ಯಕ್ಚುಲಿ ಅದನ್ನು ತುಂಬ ಪೋಸ್ಟ್ಗಳಿದೆ, ಅಪ್ರೂವಲ್ ಆಗಿದೆ, ಎಲ್ಲ ಆಗಿದೆ, ಮಾಡಬೇಕು. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಅಂದರೆ ಇವೆಲ್ಲ ಹಾಕಬೇಕಾಗಿರ್ತಕ್ಕಂಥದ್ದು. ನಾನಿಲ್ಲಿ ಆಲ್ರೆಡಿ ಏನು ತೊಗೊಂಡಿದ್ದೀನಿ ಇದಂತೂ ಗ್ಯಾರಂಟಿ ಆಗುತ್ತೆ. ಇನ್ನು ಮಿಕ್ಕಿದ್ದೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಯಾರ ಮುಖಾಂತರ ಆಗುತ್ತೆ, ಏನಾಗುತ್ತೆ, ಇಟ್ ವಿಲ್ ಟೇಕ್ ಟೈಮ್.
ಮೇ ಬಿ 2 ಮಂತ್ಸ್ 3 ಮಂತ್ಸ್ 4 ಮಂತ್ಸ್ ಈ ಥರ ಏನಾದ್ರು ಟೈಮ್ ತಗೋಬೋದು. ಬಟ್ ಇದೆಲ್ಲ ಕೂಡ ಆಗಬೇಕಾಗಿರೋದು ಯಾವುದು PDO ಈಗ ಇನ್ನೂ ಅಪಾಯಿಂಟ್ಮೆಂಟಲ್ಲಿದೆ. ಸೊ ಅದರ ಡಿಪಾರ್ಟ್ಮೆಂಟಲ್ಲೇ SDA ಮತ್ತು ಸೆಕ್ರೆಟರಿ ಗ್ರೇಡ್ 1 ಆಗಬೇಕು. ಸೊ ಇವೆಲ್ಲ ಆಗ್ತಕ್ಕಂಥದ್ದು ಸ್ನೇಹಿತರೆ. ಇನ್ನೂ ತುಂಬ ಬೇರೆ ಬೇರೆ ಇದೆ, ಬಟ್ ನಾನು ಇಲ್ಲಿ ಕನ್ಫರ್ಮ್ಡ್ ಏನಿದೆ ಅಂಥದ್ದು ಮಾತ್ರ ನಾನು ವಿತ್ ಇಲ್ಲಿ ಡಾಕ್ಯುಮೆಂಟ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ನೇಹಿತರೆ. ಇನ್ನೂ ತುಂಬ ಇದೆ, ಕಂಪ್ಲೀಟ್ ಡೀಟೇಲು ಇನ್ನು ಅಪ್ಕಮಿಂಗ್ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಸೊ ಏನಂದ್ರೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಷ್ಟೇ. ನಿಮಗೆ ಎಕ್ಸಾಮ್ಸ್ಗಳು ನಿಮ್ಗೆ ಗೊತ್ತಿದೆ ಅಲ್ವಾ, ಕೃಷಿ ಇಲಾಖೆದು ಇವಾಗ ನಿಮಗೆ ಕೃಷಿ ಇಲಾಖೆ ಕೃಷಿ ಸಚಿವರೇ ಹೇಳ್ಬಿಟ್ಟಿದ್ದಾರೆ. ಮೊನ್ನೆ ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೆ, ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಏನೋ KE ಕೊಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಡಾಕ್ಯುಮೆಂಟ್ ಆಗಿದೆ, 3 ತಿಂಗಳಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತೀವಿ ಅಂತ. ಅಂದ್ರೆ ಈಗ KE ಇಂದ ನಿಮಗೆ ನೋಟಿಫಿಕೇಶನ್ ಏನೋ ರೀನೋಟಿಫಿಕೇಶನ್ ಮಾಡ್ತಾರೆ. ಓಕೆ, ಅದಾದ ತಕ್ಷಣ 2 ರಿಂದ 3 ತಿಂಗಳೊಳಗೆ ನಿಮಗೆ ಎಕ್ಸಾಮ್ ಆಗುತ್ತೆ 2 ಮಂತ್ಸ್ ಅಲ್ಲಿ. ಆಮೇಲೆ 3 ತಿಂಗಳೊಳಗೆ 2 ರಿಂದ 3 ತಿಂಗಳೊಳಗೆ ರಿಸಲ್ಟ್ ಆಗುತ್ತೆ. ಅಂದ್ರೆ ಅಷ್ಟು ಫಾಸ್ಟ್ ಆಗುತ್ತೆ. ಒಂದ್ಸಲ ನೋಟಿಫಿಕೇಶನ್ ಆಗ್ಬಿಟ್ರೆ ನಿಮಗೆ ಮ್ಯಾಕ್ಸಿಮಮ್ 2 to 3 ಮಂತ್ಸ್ ಅಥವಾ 1 ತಿಂಗಳು ಎಕ್ಸ್ಟ್ರಾ ಆಗೋದು 4 ಮಂತ್ಸ್. ಸೊ ಹಂಗಾಗಿ 4 ಮಂತ್ ಒಳಗೆ ಎಲ್ಲ ಪ್ರೋಸೆಸ್ ಆಗಬೇಕು. ಸೊ ನೀವು ಡಿಲೇ ಮಾಡ್ಬೋದು, ಓದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ನಾವು ಡೀಟೇಲ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಸೊ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ ನಿಮಗೆ ತಿಳಿಸ್ತೀವಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.